ಇಂಥವೆಲ್ಲ ಬಂದು ಎತ್ಕೋಗಿರ್ತಾರೆ ಪೇಷಂಟ್ ಓಕೆ, ನಿಮ್ಮ ಹೆಸರೇನು? ನೀವು ಯಾವ ಊರ ಗ್ರಾಮಸ್ಥ? ಗ್ರಾಮ ಪಂಚಾಯತಿ ಬೆಳಸಾವಿಂದ ಕಂಚಿಕೊಪ್ಪ ಗ್ರಾಮದವರು. ಅಟ್ಟಬೇಲೆ ಕಂಚಿಕೊಪ್ಪ ರೋಡ್ ಇದು. ತೊಗರಳ್ಳಿ ಟು ಚಿಪ್ಪಗೇರಿ ಮಾರ್ಗವಾಗಿ ಬಸ್ಸು ಹೋಗೋಂಥದ್ದು. ಇಲ್ಲಿ ಸಿರ್ಸಿಂದ ಬೆಳಗ್ಗೆ 9:30 ಒಂದು ಸಿರ್ಸಿಂದ ಬಸ್ ಬರ್ತದೆ. ಅದು ಶಾಲೆ ಮಕ್ಕಳು ಕರ್ಕೋಗ್ಲಿಕ್ಕಾಗಿ. ಶಾಲೆ ಮಕ್ಕಳಿಗೆ 25ರಿಂದ 30 ಜನ ಶಾಲೆ ಮಕ್ಕಳಿದ್ದಾರೆ ಇಲ್ಲಿ. ಈ ಗುಂಡಿ ಆದಲ್ಲಿಂದ ಈ ಬಸ್ಸು ಸಮೇತ ನಾಳಿಂದ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಯಾರೋ ಆರಾಮಿಲ್ಲ ಅಂತ ಆದರೆ ಆಂಬುಲೆನ್ಸ್ ಸಮೇತ ಇಲ್ಲಿ ಬರ್ತಾ ಇಲ್ಲ. ನಿನ್ನೆ ಆಗಲೇ ಇಲ್ಲಿ ನಮ್ಮೂರಲ್ಲಿ ಒಬ್ರಿಗೆ ಭಾಳ ಎಮರ್ಜೆನ್ಸಿ ಇತ್ತು, ಅಲ್ಲೂ ಸಮೇತ ಇಲ್ಲಿ ಬರಲಿಕ್ಕಾಗಲ್ಲ ಅಂತೇಳಿ ನಾವು ವೆಹಿಕಲ್ ಮೇಲೆ ಕರ್ಕೋಗಿದ್ವಿ. ಹಾಗೆ ಹೀಗೆ ಹಲವಾರು ಜನ ಯಾರೇ ಹೇಳಿದ್ರು ಈ ಗಾಡಿಗೆ ಇದಾಗ್ತದೆ ಅಂತ ಗುಂಡಿ ನೋಡಿ ಯಾರೂ ಬರ್ತಾ ಇಲ್ಲ. ಅಧಿಕಾರಿಗಳಿಗೆಲ್ಲ ಹೇಳಾಯ್ತು, ಯಾವ ಅಧಿಕಾರಿಗಳು ಏನೂ ಇಲ್ಲ. ಯಾಕೆಂದರೆ ಓಟ್ ಹಾಕೋ ಟೈಮ್ನಲ್ಲಿ ಮಾತ್ರ ಮೂಲೆ ಬಂದು ಜನರ ಕೈಯಲ್ಲಿ ಓಟ್ ಕೇಳ್ತಾರೆ. ಅದೇ ಒಂದು ರೋಡ್ ಆಗಲಿ ಯಾವುದಾದ್ರು ಒಂದು ನಮಗೆ ವ್ಯವಸ್ಥೆ ಆಗಬೇಕು ಅಂತ ಅಂದರೆ ನಮ್ಮ ಕಂಚಿಕೊಪ್ಪ ಅಟ್ಟಬೇಲೆ ಗ್ರಾಮ ಭಾಳ ನಿರ್ಲಕ್ಷ್ಯವಾಗಿ ಅಧಿಕಾರಿಗಳು ನೋಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಾರು ಆದಷ್ಟು ಬೇಗ ಈ ರೋಡನ್ನು ದುರಸ್ತಿ ಮಾಡಿಕೊಡ್ಬೇಕು. ನಮ್ಮ ಶಾಲೆ ಮಕ್ಕಳಿಗಾಗಲಿ, ನಮಗೆ ಇಲ್ಲಿ ಬಡ ರೈತರಿಗಾಗಲಿ, ಹಾಗೂ ಯಾರು ಕಷ್ಟದಲ್ಲಿದ್ದಂಥ ಒಂದು ಆರಾಮಿಲ್ಲದೆ ಯಾರು ಇರ್ತಾರೋ ಅಂಥವರಿಗೂ ಒಂದು ಗಾಡಿ ಹೋಗೋಂಥ ವ್ಯವಸ್ಥೆ ಆಗಲಿ ಅಂತ ಆದಷ್ಟು ಕೂಡಲೇ ಪಂಚಾಯತಿ ಆಗಿ ಇರ್ಬೋದು, ಹಾಗೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಹಾಗೂ MLA MP ಎಲ್ಲ ಅಧಿಕಾರಿಗಳು ಕೂಡಲೇ ಇದ್ರ ಬಗ್ಗೆ ಎಚ್ಚೆತ್ತಿ ನಮ್ಮ ಅಟ್ಟಬೇಲೆ ಕಂಚಿಕೊಪ್ಪ ರೋಡನ್ನು ಚಿಪ್ಪಗೇರಿ ತನಕ ಆದಷ್ಟು ಬೇಗ ಅದನ್ನ ದುರಸ್ತಿ ಮಾಡಿಕೊಡ್ಬೇಕಂತ ನಾವು ಹೇಳ್ತಾ ಆದಷ್ಟು ಇದು ತೊಗರಳ್ಳಿ ಟು ಚಿಪ್ಪಗೇರಿ ರೋಡ್, ತೊಗರಳ್ಳಿ ಟು ಚಿಪ್ಪಗೇರಿ ಮಾರ್ಗವಾಗಿ ಈಗ ಆ ಕಡೆಯಿಂದ ಬಂದರೆ ಹುಮ್ಮಚ್ಗಿ ಟು ಚಿಪ್ಪಗೇರಿ ಮತ್ತು ತೊಗರಳ್ಳಿ ಮಾರ್ಗವಾಗಿ ಮಳಿಗೆ ಹೀಗೆ ಹೋಗ್ತದೆ. ಹಾಗಾಗಿ ತೊಗರಳ್ಳಿಯಿಂದ ಕಂಚಿಕೊಪ್ಪ ಅಟ್ಟಬೇಲು ಚಿಪ್ಪಗೇರಿವರೆಗೂ ರೋಡು ಮುಂದಿನ ದಿನದಲ್ಲಿ ಈಗ ನಾವು ಏನು ಇವತ್ತು ಸಣ್ಣ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡಿ ನಾವೇ ಊರವರಾಗಿ ಈಗ ಗೊಚ್ಚಾಕುವಂಥ ಟ್ಯಾಕ್ಟ್ರಲ್ಲಿ ನಾವೇ ಗ್ರಾಮಸ್ಥರು ಅಟ್ಟಬೇಲೆ ಕಂಚಿಕೊಪ್ಪ ಗ್ರಾಮದವರು ಕೂಡಿಗಾಗಲಿ ಟ್ಯಾಕ್ಟ್ರ್ ಮಾಡಿಕೊಂಡು ಗೊಚ್ಚಾಕೋ ಮೂಲಕ ಮಾಡ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ಈಗ ಮುಂದಿನ ದಿನದಲ್ಲಿ ಆದಷ್ಟು ಬೇಗ ಅವರು ಎಚ್ಚೆತ್ತುಕೊಳ್ಳದೇ ಇದ್ರೆ ಅಧಿಕಾರಿಗಳು ಮುಂದಿನ ಹೋರಾಟ ಬೇರೆ ಥರ ಇರ್ತದೆ ನಮ್ಮದು. ನಿಮ್ಮ ಹೆಸರೇನು? ನಿಮ್ಮ ಬೇಡಿಕೆ ಏನು? ಈಗ ಮಳಿಗೆ ಮೇಲೆ ಇಲ್ಲಿಗೆ ಯಲ್ಲಾಪುರಕ್ಕೆ ಹೋಗುವಂಥ ರೋಡ್ ಇದೆ. ಇಲ್ಲಿ ಸುತ್ತಮುತ್ತಲಿನ ಗ್ರಾಮದವರೆಲ್ಲ ಅಡಿಕೆ ಬಾಕಿ ಎಲ್ಲರೂ ಇದನ್ನೆಲ್ಲ ಇಲ್ಲೇ ತಗೊಂಡು ಹೋಗುವಂಥ ರೋಡ್. ಈ ರೋಡು ಮಾಡಿ 3 ವರ್ಷ ಆಯ್ತು. ಈಗಾಗಲೇ ಬಸ್ಸು ಕೂಡ ಬರ್ತಾ ಇಲ್ಲ. ಶಾಲೆ ಮಕ್ಕಳಿಗೂ ಭಾಳ ತೊಂದರೆ ಆಗ್ತಾಯಿದೆ. ಹಾಗಾಗಿ ಈ ರೋಡನ್ನು ಅಧಿಕಾರಿಗಳು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು